ರಾಮನೂರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗ್ತಾ ಇದ್ದ ಹಾಗೆ ದೇಶ ಹೊರದೇಶ ಜೊತೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಅಯೋಧ್ಯೆಯತ್ತ ಮುಖ ಮಾಡ್ತಾ ಇದ್ದಾರೆ. ರಾಮನ ದರ್ಶನವನ್ನು ಪಡೆಯಬೇಕು ಅಂತೇಳಿ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಲ್ಲಿ ಸೇರ್ತಾ ಇರುವಂತಹ ಭಕ್ತರ ಸಂಖ್ಯೆಯನ್ನೇ ಒಂದಿಷ್ಟು ಜನ ಕಿಡಿಗೇಡಿಗಳು ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಯಾರ್ಯಾರು ದೇವಸ್ಥಾನಕ್ಕೆ ನೇರವಾಗಿ ಎಂಟ್ರಿಯನ್ನು ಕೊಡ್ತಾರೋ ಅಂಥವರನ್ನು ಟಾರ್ಗೆಟ್ ಮಾಡಿಬಿಟ್ಟು ಒಂದಿಷ್ಟು ಲಾಭವನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಅಯೋಧ್ಯೆ ಶ್ರೀರಾಮನನ್ನು ಬಿಡದ ವಂಚಕರು. ರಾಘವನ ಹೆಸರಲ್ಲಿ ವೈರಲ್ ಆಗ್ತಿವೆ ಫೇಕ್ ಲಿಂಕ್ಸ್. ಸ್ವಲ್ಪ ಯಾಮಾರಿದ್ರು ಅಕೌಂಟ್ ಖಾಲಿ. ಎಸ್, ಅಯೋಧ್ಯೆ ರಾಮ ಮಂದಿರ ಕೋಟ್ಯಾಂತರ ಹಿಂದೂಗಳ ನೆಚ್ಚಿನ ಧಾರ್ಮಿಕ ಸ್ಥಳ. ಹೇಗಾದ್ರೂ ಮಾಡಿ ಒಮ್ಮೆಯಾದ್ರೂ ಬಾಲರಾಮನ ದರ್ಶನ ಪಡಿಬೇಕು ಅಂತ ಕನಸು ಕಾಣ್ತಿದ್ದಾರೆ. ಆದರೆ ಭಕ್ತರು ಇಟ್ಟಿರೋ ಭಕ್ತಿ ಮತ್ತು ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಸೈಬರ್ ಕ್ರಿಮಿನಲ್ಗಳು ವಂಚಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಎಸ್, ಅಯೋಧ್ಯೆ ರಾಮ ಮಂದಿರ ಪ್ರವೇಶಕ್ಕೆ ವಿಐಪಿ ಪಾಸ್ ಪಡೀರಿ ಅಂತ ಫೇಕ್ ಲಿಂಕ್ ಬರೋದಿಕ್ಕೆ ಶುರು ಆಗಿದೆ. ಆನ್ಲೈನ್ ಮೂಲಕ ರಾಮನ ಪ್ರಸಾದ, ಮಂತ್ರಾಕ್ಷತೆ ಹಾಗೂ ಅಯೋಧ್ಯೆ ರಾಮಲಲ್ಲಾ ಹುಂಡಿಗೆ ನೇರವಾಗಿ ದುಡ್ಡು ಹಾಕಿ ಹೀಗೆ ಸಾಕಷ್ಟು ಸುಳ್ಳು ಆಮಿಷಗಳನ್ನ ಒಡ್ಡಿ ಫೇಕ್ ಲಿಂಕ್ ಅನ್ನ ಸೈಬರ್ ವಂಚಕರು ಸೃಷ್ಟಿಸಿದ್ದಾರೆ. ಆ ಫೇಕ್ ಲಿಂಕ್ ಗಳನ್ನ ಮೊಬೈಲ್ಗಳಿಗೆ ವಾಟ್ಸ್ಆಪ್ ನಾರ್ಮಲ್ ಮೆಸೇಜ್ ಮೂಲಕ ಕಳುಹಿಸ್ತಾ ಇದ್ದಾರೆ. ಸಾಕಷ್ಟು ಫೇಕ್ ನ್ಯೂಸ್ಗಳು ಮತ್ತು ಫೇಕ್ ಲಿಂಕ್ಸ್ಗಳು ಹರಿದಾಡ್ತಿವೆ. ಈ ಲಿಂಕ್ಸ್ಗಳು ಏನು ಹೇಳ್ತಾರೆ, ನಿಮಗೆ ಅಯೋಧ್ಯ ರಾಮ ಮಂದಿರದಿಂದ ಡೈರೆಕ್ಟಾಗಿ ನಿಮಗೆ ಪ್ರಸಾದ ಮನೆಗೆ ಬರುತ್ತೆ. ಪ್ರಸಾದ ಮನೆಗೆ ಬರಬೇಕಾದ್ರೆ ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ಒಂದು OTP ಕಳಿಸ್ತೀವಿ ಫಾರ್ ವೆರಿಫಿಕೇಷನ್ OTP ಬಂತು ಅಂತ ಕೇಳಿದ್ರೆ ಸೊ ಅದು ಯಾರು ಬೇಕು ಏನು ಬೇಕು ಮಾಡುವಂಥ ಒಂದು ಸನ್ನಿವೇಶ ಇವತ್ತಿನ ದಿನ ಇರೋದು. ಇನ್ನು ರಾಮ ಪ್ರಸಾದವನ್ನ ಆನ್ಲೈನ್ನಲ್ಲಿ ವಿತರಿಸುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಕೆಲ ದಿನಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ ವಕ್ತಾರ ವಿನೋದ್ ಬನ್ಸಾಲ್ ಫೇಕ್ ವಾಟ್ಸ್ಆಪ್ ಸಂದೇಶದ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ರು. ವಿಐಪಿ ಪಾಸ್ ನೀಡುವ ಬಗ್ಗೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅಧಿಕೃತವಾಗಿ ದೃಢೀಕರಿಸಿಲ್ಲ ಅಂತ ಹೇಳಿದ್ರು. ಇಂತಹ ಫೇಕ್ ಮೆಸೇಜ್ ಓಪನ್ ಮಾಡಿದಾಗ ಫೋನ್ ಹ್ಯಾಕ್ ಆಗಬಹುದು. ನಿಮ್ಮ ವೈಯಕ್ತಿಕ ವಿವರ ಜೊತೆಗೆ ಬ್ಯಾಂಕ್ ಖಾತೆ ವಿವರ, ಪಾಸ್ವರ್ಡ್ ಮುಂತಾದವನ್ನ ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಪ್ರಸಾದ ಮನೆಗೆ ಬರುತ್ತೆ ಅಂತ ಒಂದು ಸ್ಕ್ಯಾಮು, VIP ಎಂಟ್ರಿ ಕೊಡಿಸ್ತೀವಿ ನಿಮಗೆ ಅಂತ ಇನ್ನೊಂದು ಸ್ಕ್ಯಾಮ್, ಅಂದರೆ ಮಂತ್ರಾಕ್ಷತೆ ಬರುತ್ತೆ ಅಂತ ಇನ್ನೊಂದು ಸ್ಕ್ಯಾಮು, ರಾಮನ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹುಂಡಿಗೆ ನೀವು ದುಡ್ಡು ಹಾಕ್ಬೋದು ಅಂತ ಇನ್ನೊಂದು ಸ್ಕ್ಯಾಮು. ಸೊ ಆ ಥರ ಎಷ್ಟೊಂದು ಥರವಾದ ಸ್ಕ್ಯಾಮ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ನೀವು ದುಡ್ಡು ಹಾಕಬೇಕು, ದೇವರಿಗೆ ಹೋಗಬೇಕು ಅಂತ ಕೇಳಿದ್ರೆ ದಯವಿಟ್ಟು ಆನ್ಲೈನ್ ಮೀಡಿಯಾಗಳಲ್ಲಿ ದಯವಿಟ್ಟು ಮಾಡಬೇಡಿ. ಒಟ್ನಲ್ಲಿ ಅಯೋಧ್ಯೆಯ ರಾಮಲಲ್ಲನ ದರ್ಶನ ಪಡೆಯೋದಿಕ್ಕೆ ಅಧಿಕೃತವಾದಂತಹ ವೆಬ್ಸೈಟ್ಗೆ ಭೇಟಿ ನೀಡಿ. ಇಲ್ಲವಾದ್ರೆ ಪಂಗನಾಮ ಬೀಳುವುದು ಗ್ಯಾರಂಟಿ ನೋಡಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.